ಹೀಗಾಗಿ ಸ್ನೇಹಿತರೆ, ಇದೇನು ಸಿಮೆಂಟ್ ಕಂಪನಿ ಇದೆ, ಚೆಟ್ಟನಾಡು ಸಿಮೆಂಟ್ ಕಂಪನಿ, ಅದು ಪೂರ್ತಿ ಇಲ್ಲೀಗಲ್ ಆಗಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಸೆಕ್ಷನ್ 64, 66 ಉಲ್ಲಂಘನೆ ಮಾಡಿದೆ. ಮತ್ತು 202 ಅಂದರೆ 199, 200, 201, 202, 203 ಉಲ್ಲಂಘನೆ ಮಾಡಿದೆ. ಮತ್ತು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಅಧಿನಿಯಮ 1961 ಸೆಕ್ಷನ್ 109 ಅಡಿ ಏನು ಅಧಿಸೂಚನೆ ಹೊರಡಿಸಿರುತ್ತದೆ ಸರ್ಕಾರ, ಆ ಅಧಿಸೂಚನೆ ಷರತ್ತುಗಳ ಉಲ್ಲಂಘನೆ ಮಾಡಿದೆ. ಮತ್ತು ಕರ್ನಾಟಕ ಭೂಕಂದಾಯ ಕಾಯ್ದೆ 1964 ಸೆಕ್ಷನ್ 95 ಉಲ್ಲಂಘನೆ ಮಾಡಿದೆ. ಹೀಗಾಗಿ ಮತ್ತು ನಗರ ಮತ್ತು ಗ್ರಾಮಾಂತರ ಯೋಜನೆ ಕಾಯ್ದೆ 1961 ಉಲ್ಲಂಘನೆ ಮಾಡಿದೆ. ಮತ್ತು CSR ಆ್ಯಕ್ಟ್ ಅದು ಕೂಡ 2012 ಅದು ಕೂಡ ಉಲ್ಲಂಘನೆ ಮಾಡಿದೆ. ಹೀಗಾಗಿ ಒಟ್ಟಾರೆಯಾಗಿ ಚೆಟ್ಟನಾಡು ಸಿಮೆಂಟ್ ಕಂಪನಿ ಎಲ್ಲ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿ ನಿರ್ಮಾಣ ಮಾಡಿದೆ. 2013ರಲ್ಲಿ ನಾನು ದೂರು ಸಲ್ಲಿಸಿದ್ದೇನೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷ ನಾಯಕರುಗಳಿಗೆ. ಇನ್ನವರಿಗೆ ಅದ್ರ ಬಗ್ಗೆ ಯಾವುದೂ ಕ್ರಮ ಕೈಗೊಂಡಿಲ್ಲ. ಇದು ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಕರ್ನಾಟಕ ಉದ್ಯೋಗ ಮಿತ್ರರವರಿಗೆ ನಾನು ದೂರು ಸಲ್ಲಿಸಿದ್ದೆ. ಅವರಿಂದ ಒಂದು ಪತ್ರ ಬಂದಿತ್ತು 14/1/2014 ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ. ಇದ್ರ ಬಗ್ಗೆ ಏನು ವರದಿ ಕೊಡ್ರಿ ಅಂತ ತಿಳ್ಕೊಂಡು ಜಿಲ್ಲಾಧಿಕಾರಿಗಳು ಇನ್ನೂವರೆಗೆ ಯಾವುದೇ ಒಂದು ವರದಿ ಕೊಟ್ಟಿಲ್ಲ. 14ರಲ್ಲಿ 12 ವರ್ಷ ಆಯಿತು, ಆದರೆ ಇನ್ನವರೆಗೂ ಕೂಡ ಯಾವುದೇ ಒಂದು 12 ವರ್ಷದಿಂದ ಯಾವುದೇ ಒಂದು ವರದಿ ಕೊಟ್ಟಿಲ್ಲ. ಹೀಗಾಗಿ ಜಿಲ್ಲಾಡಳಿತ ಕಚೇರಿಗೆ ಬೀಗ ಜಡಿಬೇಕಂತ ನಿರ್ಧಾರ ಮಾಡಿದ್ದೀನಿ. ಎಲ್ಲ ಪೂರ್ತಿ ಕಂಪನಿಯ ಪರವಾಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ. ಸರ್ಕಾರ ಸಂಬಳ ತಿಂದು ಎಲ್ಲ ಬಂಡವಾಳಶಾಹಿ ಪರವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಇದು ವರದಿ ಕೊಡ್ಲಿಕ್ಕಾಗ್ತಾಯಿಲ್ಲ. ನಾನು ಸುಮಾರು 15 ವರ್ಷದಿಂದ ಯಾವ ಕಂಪ್ನಿಗೆ ಸಂಬಂಧಪಟ್ಟಿದ್ದ ದೂರಿಗೆ ಸಂಬಂಧಪಟ್ಟಿದ್ದ ಒಬ್ಬೊಬ್ಬ ಅಧಿಕಾರಿ, ಒಬ್ಬೊಬ್ಬ ಜನಪ್ರತಿನಿಧಿ ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಎಲ್ಲ ಅಧಿಕಾರಿಗಳು, ಎಲ್ಲ ಜನಪ್ರತಿನಿಧಿಗಳು, ಸಚಿವರುಗಳು, ಸರ್ಕಾರಗಳು ಕೂಡ ಕಂಪನಿಯ ಪರವಾಗಿ ಕೆಲಸ ಮಾಡ್ತಾಯಿದ್ದಾವೆ. ಕಂಪನಿಯ ಏಜೆಂಟ್ರಂತ ಕೆಲಸ ಮಾಡ್ತಿದ್ದಾವೆ. ಒಂದು ವರದಿ ತರಿಸ್ಕೊಳಕ್ಕಾಗ್ತಾಯಿಲ್ಲ. ಒಂದು ವರದಿ ತರಿಸ್ಕೊಂಡು ಕೆಲಸ ಮಾಡ್ಲಿಕ್ಕಾಗತ್ತಲ್ಲ. ಅವ್ರ ಮೇಲೆ ಆ್ಯಕ್ಷನ್ ತೊಗೋದು ದೂರಿನ ಮಾತು. ಒಂದು ವರದಿ ತರಿಸ್ಕೊಳಕ್ಕಾಗ್ತಾಯಿಲ್ಲ ಮತ್ತು ಒಂದು ಫೈಲ್ ನೋಟ್ ಮಾಡೋಕ್ಕಾಗ್ತಾಯಿಲ್ಲ. ಅಂಥ ಭ್ರಷ್ಟ ಅಧಿಕಾರಿಗಳಿದ್ದಾರೆ. ಕೊಟ್ಟಂಥ ಅರ್ಜಿಗೆ ವಿದಿನ್ ಪೀರಿಯಡಲ್ಲಿ ಹಿಂಬಾರ ಕೊಡಬೇಕಂಬುದು ಅವರಿಗೆ ಪರಿಜ್ಞಾನ ಇಲ್ಲ. ಹೀಗಾಗಿ ಮೇಲ್ನೋಟಕ್ಕೆ ಏನು ಕಂಡು ಬರ್ತಪ್ಪ ಅಂದರೆ, ಈ ಏನು ಸಿಮೆಂಟ್ ಕಂಪ್ನಿ ಇದೆ, ಆ ಪೂರ್ತಿ ಕಂಪ್ನಿ ಇಲ್ಲೀಗಲ್ ಆಗಿದೆ. ಅದು ಒಡೆದಾಕಬೇಕು ಮತ್ತು ಅದಕ್ಕೆ ತಗಲು ವೆಚ್ಚ ಭೂಕಂದಾಯ ಬಾಕಿ ಅಂತ ಕಂಪ್ನಿಂತೆ ವಸೂಲಿ ಮಾಡಬೇಕು. ಮತ್ತು ಅದು ಏನು ಒಡೆದ ನಂತರ ಯಾರ್ಯಾರು ಭೂಮಿ ಕಳ್ಕೊಂಡಾರ, ಯಾರ್ಯಾರು ಕಂಪ್ನಿಗೆ ಭೂಮಿ ಕೊಟ್ಟಾರ, ಅವ್ರ ಭೂಮಿ ಅವ್ರಿಗೆ ವಾಪಸ್ ಕೊಡಬೇಕು. ಈ ಕಂಪ್ನಿ ಇಲ್ಲಿ ಅವಶ್ಯಕತೆ ಇಲ್ಲ. ಇದು ಒಂದು NOC ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಆಕ್ಷೇಪಣೆ ರಹಿತ ಪ್ರಮಾಣ ಪತ್ರ ಅಂತ ತಿಳ್ಕೊಂಡು ಅಣವರ ಗ್ರಾಮ ಪಂಚಾಯತ್ 331 ಎಕರೆಗೆ ಎಣ್ಣೆ ಸಲುವಾಗಿ NOC ಕೊಟ್ಟಿದ್ದಾರೆ. ಅದು NOC ಕೊಡುವ ಹೊತ್ತಿಗೆ ಅವರಿಂದ ಅರ್ಜಿ ಪಡಿಬೇಕು ಅಥವಾ ಜಿಲ್ಲಾಧಿಕಾರಿಗಳು ಕಳಿಸ್ತಾರೆ. ಅದು ಇಟ್ಟ ನಂತರ ಬಂದ ನಂತರ ಪಂಚಾಯತ್ನಲ್ಲಿ ಇಟ್ಟು ರೆಜಲ್ಯೂಷನ್ ಪಾಸ್ ಮಾಡಬೇಕು. ರೆಜಲ್ಯೂಷನ್ ಪಾಸ್ ಮಾಡಿದಾಗ ಕೊಡಬೇಕಾ ಕೊಡಬಾರ್ದಂತ ನಿರ್ಣಯ ಕೈಗೊಳ್ಳಬೇಕು. ನಿರ್ಣಯ ಕೈಗೊಂಡ ನಂತರ ಆ ಕಂಪ್ನಿಯಿಂದ ಎಷ್ಟು ಫೀಸ್ ಆಗ್ತದೆ ಸಾಧ್ಯ ಅಷ್ಟು ಆಗ್ತದೆ ಗ್ರಾಮ ಪಂಚಾಯತಿ ಸಂಪನ್ಮೂಲ ಕ್ರೋಢೀಕರಣ ಮಾಡಬೇಕು. ಇದು ಯಾವುದೂ ಮಾಡಿರೋದಿಲ್ಲ. ಕಂಪ್ನಿಯಿಂದ ಯಾವುದೂ ಫೀಸು ವಸೂಲಿ ಮಾಡಿರೋದಿಲ್ಲ. NOC ಕೂಡ ಇಂತಿಷ್ಟು ಪ್ರಮಾಣದಲ್ಲಿ ಫೀಸ್ ಸಂದಾಯ ಮಾಡ್ಬೇಕಂತದ. ಅದು ಫೀಸ್ ವಸೂಲಿ ಮಾಡಿರೋದಿಲ್ಲ. ಕೇವಲ 5,61,800 ಅಂತೆ ಅದು ಟ್ಯಾಕ್ಸ್ ಕಟ್ತಾ ಬಂದಿದ್ದಾರೆ ಒಂದು 2-3 ವರ್ಷ. ನಾನು ಇಲ್ಲಿವರೆಗೂ ಕೂಡ ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದರೆ 2011, 12